ಧುರಂಧರ್ ದ ರಿವೆಂಜ್ ಸಿನಿಮಾ ನೋಡಿ ಮಾತಾಡಿ ಕಳೆದ ವರ್ಷಾಂತದಲ್ಲೇ ಬಾಲಿವುಡ್ ಚಿತ್ರರಂಗವಷ್ಟೇ ಅಲ್ಲ, ಇಡೀ ಭಾರತದ ಚಿತ್ರರಂಗದಲ್ಲೇ ಭಾರೀ ಕಂಪನಗಳನ್ನು ಎಬ್ಬಿಸಿದ, ರಾಜಕೀಯ ವಲಯಗಳಲ್ಲಿ ಆ ಒಂದು ವರ್ಗಕ್ಕೆ ಆಘಾತವನ್ನೇ ಮಾಡಿದ, ಮತ್ತೊಂದು ರೀತಿಯಲ್ಲಿ ಭಾರತದ ಜನಸಾಮಾನ್ಯರ ಇದುವರೆಗಿನ ರಾಜಕೀಯ ಪ್ರಜ್ಞಾವಂತಿಕೆಯನ್ನೇ ಮತ್ತೊಂದು ಆಯಾಮಕ್ಕೆ ಕೊಂಡೊಯ್ದ ಧುರಂಧರ್ ಅನ್ನೋ ಸಿನಿಮಾದ ಎರಡನೇ ಭಾಗ ನಿನ್ನೆ ಯುಗಾದಿ ಹಬ್ಬದಂದು ಬಿಡುಗಡೆಯಾಗಿದೆ. ಇದು ಧುರಂಧರ್ ರಿವೆಂಜ್ ಕೇವಲ ಹಿಂದಿ ಮಾತ್ರವಲ್ಲ, ದಕ್ಷಿಣ ಭಾರತದ ತಮಿಳು, ತೆಲುಗು, ಮಲಯಾಳಂ ಮತ್ತು ತಮಿಳು ಭಾಷೆಗಳಲ್ಲೂ ಕೂಡ ಏಕಕಾಲಕ್ಕೆ ಬಿಡುಗಡೆಯಾಗಿದೆ. ಮೊದಲ ಧುರಂಧರ್ ಯಾವ ರೀತಿ ಸರ್ವಕಾಲಿಕ ದಾಖಲೆಗಳನ್ನು ಮುರಿಯಿತೋ ಅದೇ ರೀತಿ ಮೊದಲದಲ್ಲವೇ 240 ಕೋಟಿ ಕಲೆಕ್ಷನ್ ಆಯಿತು ಅಂತ ವ್ಯಾಪಾರಿ ವಿಶ್ಲೇಷಣೆ ಹೇಳ್ತಾ ಇದೆ. ಇದರ ಯಶಸ್ಸು, ವ್ಯಾಪಾರಿ ಯಶಸ್ಸು ಏನಾಗುತ್ತೋ ಏನೋ, ಭಾರತದ ರಾಜಕೀಯ ವಾತಾವರಣವನ್ನೇ ಬದಲಿಸಬಲ್ಲ ಒಂದು ಹೊಸ ಚೈತನ್ಯ ಶಕ್ತಿಯನ್ನೇ ಬಿಂಬಿಸ್ತಾ ಇದೆ ಈ ಧುರಂಧರ್ ದ ರಿವೆಂಜ್. ಈಗ ನಿನ್ನೆ ಮೊದಲ ದಿನವೇ ಈ ಸಿನಿಮಾ ನೋಡಿದ ಮೇಲೆ ಅರ್ಥವಾಯಿತು ಯಾಕೆ ಈ ಧುರಂಧರ್ ಸಿನಿಮಾ ಬಿಡುಗಡೆಯ 2 ದಿವಸ ಮುಂಚೆನೇ ಅಮೇರಿಕಾ ಸಂಯುಕ್ತ ಸಂಸ್ಥಾನದ ಅಂದರೆ ಟ್ರಂಪ್ ಸರ್ಕಾರದ ಒಂದು ಅಂಗಸಂಸ್ಥೆಯಾಗಿರೋ ಯುನೈಟೆಡ್ ಸ್ಟೇಟ್ಸ್ ಕಮಿಷನ್ ಫಾರ್ ರಿಲಿಜಿಯಸ್ ಫ್ರೀಡಮ್, ಧಾರ್ಮಿಕ ಸ್ವಾತಂತ್ರ್ಯದ ಮೇಲೆ ನಿಗಾ ಇಡುವಂಥ ಒಂದು ಸಂಸ್ಥೆ, ಅಮೆರಿಕ ಸರ್ಕಾರದ ಸ್ವಾಯತ್ತ ಸಂಸ್ಥೆ, ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಿದೆ, ಅದರಿಂದಾಗಿ ಇದಕ್ಕೆ ಮೂಲ ಕಾರಣ RSS ಮತ್ತು RSS ಅನ್ನು ನಿಷೇಧಿಸಬೇಕು, ಅನ್ನು ನಿರ್ಬಂಧಿಸಬೇಕು ಅನ್ನೋ ವರದಿಯನ್ನು ಯಾಕೆ ಬಿಡುಗಡೆ ಮಾಡಿತು ಅಂತ, ಅದು ಕಾಕತಾಳೀಯ ಅಲ್ಲ ಅಂತ ಈಗ ಅರ್ಥ ಆಯಿತು ನಿನ್ನೆ ಈ ಸಿನಿಮಾ ನೋಡಿದ ಮೇಲೆ. ಯಾಕೆ ಅಂತಂದರೆ ಆ ಎಡಪಂಥೀಯ ಒಂದು ಎಕೋಸಿಸ್ಟಮ್ ಅಂತ ಕರಿತಾ ಇದ್ದಾರೆ, ಅದೊಂದು ಪರಿಸರ, ಎಡಪಂಥೀಯ ಪರಿಸರ ಅಂದರೆ ಸ್ವಯಂ ಘೋಷಿತ ಪ್ರಗತಿಪರರು, ಪ್ರಜಾತಂತ್ರ ಪ್ರೇಮಿಗಳು ಅಂತ ಹೇಳ್ಕೊಳ್ಳೋರು ಎಲ್ಲರೂ ಕೂಡ ತಮಗೆ ತದ್ವಿರುದ್ಧವಾದ ಅಭಿಪ್ರಾಯವನ್ನು, ಆಲೋಚನಾ ಕ್ರಮವನ್ನು, ವ್ಯವಸ್ಥೆಯನ್ನು ಒಪ್ಕೊಳ್ಳಿಕ್ಕೆ ಸಿದ್ಧರೇ ಇಲ್ಲ. ಅವರು ಸಹಿಷ್ಣುತೆ, ಸಹನಶೀಲತೆ ಬಗ್ಗೆ ಪ್ರತಿಪಾದಿಸುವವರೆಲ್ಲರೂ ತಮ್ಮ ವ್ಯತಿರಿಕ್ತ ಅಭಿಪ್ರಾಯಕ್ಕೆ ತೀವ್ರವಾದ ಅಸಹನೆ, ತೀವ್ರವಾದ ಅಸಹಿಷ್ಣುತೆ, ತಮ್ಮ ಅಭಿಪ್ರಾಯ ಒಪ್ಪದೇ ಇರೋರನ್ನೆಲ್ಲ ಗೋಧಿ ಮೀಡಿಯಾ ಅಂತ ನಿಂದಿಸ್ತಾರೆ, ಅಥವಾ ಭಕ್ತ್ ಮೋದಿ ಭಕ್ತ್ ಅಂತ ವ್ಯಂಗ್ಯವಾಗಿ ಚುಚ್ಚುತ್ತಾರೆ. ಅವರೆಲ್ಲರಿಗೂ ಕೂಡ ಸವಾಲಾಗಿ ಪರಿಣಮಿಸುವೆ ಈ ಧುರಂಧರ್ ಸಿನಿಮಾದ 2 ಭಾಗ 1 ಮತ್ತು ಭಾಗ 2. ಭಾಗ 1ರಲ್ಲಿ ಭಾರತದ ಅಂತಾರಾಷ್ಟ್ರೀಯ ಬೇಹುಗಾರಿಕೆ ದಳ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್, ಅದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಮೇಲೆ ಅಸ್ತಿತ್ವಕ್ಕೆ ಬಂದಲ್ಲ, ಅದಕ್ಕೂ ಪೂರ್ವದಲ್ಲೇ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗಲೇ ಭಾರತ ಸರ್ಕಾರ ಸ್ಥಾಪಿಸಿದ ಒಂದು ಅಂತಾರಾಷ್ಟ್ರೀಯ ಬೇಹುಗಾರಿಕೆ ದಳ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್. ಈ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ನಲ್ಲಿ ಕೆಲಸ ಮಾಡೋ ವ್ಯಕ್ತಿಗಳು ಸಾಧಾರಣ ಆಸಾಮಿಗಳಲ್ಲ, ಸೇನೆಗೆ ಬೇಕಾದ ಎಲ್ಲ ದೇಹದಾರ್ಢ್ಯತೆ ಮತ್ತು ಧೈರ್ಯ ಜೊತೆಗೆ ಯಾವುದೋ ಒಂದು ಶತ್ರು ರಾಷ್ಟ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ಅನಾಮಧೇಯರಾಗಿ ಬದುಕೊಂಡು, ಮಾರುವೇಷದಲ್ಲಿ ಅನಾಮಧೇಯರಾಗಿ ಬದುಕಿ ಎಂಥ ಸಂಕಷ್ಟಗಳನ್ನು ಎದುರಿಸ್ಬೇಕಾಗುತ್ತೆ, ಎಂಥ ಸವಾಲುಗಳನ್ನ ಎದುರಿಸ್ಬೇಕಾಗುತ್ತೆ, ಚಿತ್ರಹಿಂಸೆ, ಅತ್ಯಾಚಾರ ಮತ್ತು ಕೊಲೆ ಥರದ ಪಾತಕ ಕೆಲಸಗಳಲ್ಲೂ ಕೈ ಹಾಕಬೇಕಾಗತ್ತೆ. ಆದರೆ ಅವೆಲ್ಲವನ್ನು ಮೆಟ್ಟಿ ನಿಂತು ಜೀವಂತವಾಗಿ ವಾಪಸ್ ಬಂದರೆ, ಅಂದರೆ ಸಂಸ್ಥೆಗೆ ಸೇರಿದ ಒಬ್ಬ ಬೇಹುಗಾರ ಅಕಸ್ಮಾತ್ತಾಗಿ ಜೀವಂತವಾಗಿ ವಾಪಸ್ ಬಂದು ಸೇವೆಯಿಂದ ನಿವೃತ್ತಿ ಪಡ್ಕೊಂಡ್ರೆ ಅದು ಅವನ ಅದೃಷ್ಟ ಅಂತ ಹೇಳ್ಬೋದು. ಧುರಂಧರ್ 1ನಲ್ಲಿ ನಾವು ಅದನ್ನೇ ನೋಡಿದ್ವಿ, ಹೇಗೆ ಒಬ್ಬ ಪಂಜಾಬಿ ಮೂಲದ ಒಬ್ಬ ಬೇಹುಗಾರ, ಆತ ಹಮ್ಜಾ ಅಲಿ ಮಜಾರಿ ಅನ್ನೋ ಹೆಸರಲ್ಲಿ ಪಾಕಿಸ್ತಾನದ ಅಂಗವಾಗಿರೋ ಬಲೂಚಿಸ್ತಾನಕ್ಕೆ ಹೋಗ್ತಾನೆ. ಅದಕ್ಕೆ ಮುಖ್ಯಸ್ಥರ ನಿರ್ದೇಶದಂತೆ ಅಲ್ಲಿಗೆ ಹೋಗಿ ನೆಲೆಸ್ತಾನೆ, ಅವರಲ್ಲಿ ಒಬ್ಬನಾಗಿಬಿಡ್ತಾನೆ, ತಾನು ಪಾಕಿಸ್ತಾನಿ ಪ್ರಜೆ ಅನ್ನೋಷ್ಟರ ಮಟ್ಟಿಗೆ ಒಂದಾಗ್ಬಿಡ್ತಾನೆ. ಅಲ್ಲಿನ ಚಲನವಲನ ಗಮನಿಸ್ತಾನೆ, ಅಲ್ಲಿನ ಭೂಗತ ದೊರೆಗಳ ಅಟ್ಟಹಾಸವನ್ನು ಯಾವ ರೀತಿ ಹುಟ್ಟಡಗಿಸ್ತಾನೆ, ಅವರ ಅಟ್ಟಹಾಸವನ್ನು ಯಾವ ರೀತಿ ಮಟ್ಟ ಹಾಕ್ತಾನೆ ಅನ್ನೋದನ್ನು ನಾವು ಧುರಂಧರ್ 1ನಲ್ಲಿ ನೋಡಿದ್ವಿ. ಆ ಧುರಂಧರ್ 1ನಲ್ಲಿ ಕೇಂದ್ರ ಪಾತ್ರ ರಣವೀರ್ ಸಿಂಗ್, ಅದರಲ್ಲಿ ಹಮ್ಜಾ ಅಲಿ ಮಜಾರಿ ಅನ್ನೋ ಪಾತ್ರವನ್ನು ಧರಿಸಿರ್ತಾನೆ. ಆತ ಕರಾಚಿ ಹತ್ತಿರದಲ್ಲಿರೋ ಲಾಯ್ರಿ ಅನ್ನೋ ನಗರಕ್ಕೆ ಬರ್ತಾನೆ, ಅಲ್ಲೊಂದು ದೊಡ್ಡ ಗ್ಯಾಂಗ್ಸ್ಟರ್ ಇರ್ತಾನೆ, ಆತನ ಹೆಸರು ರೆಹಮಾನ್ ಡಕಾಯತ್ ಅಂತ. ಆ ರೆಹಮಾನ್ ಡಕಾಯತ್ ಪಾತ್ರದಲ್ಲೇ ಮಿಂಚಿದ ಅಕ್ಷಯ್ ಖನ್ನಾ ಒಂದು ಬಲೂಚಿ ಹಾಡಿಗೆ, ಒಂದು ರ್ಯಾಪ್ ಸಾಂಗ್ಗೆ ನೃತ್ಯ ಮಾಡೋ ದೃಶ್ಯ ಇವತ್ತು ಪ್ರಪಂಚದಾದ್ಯಂತ ಅದರಷ್ಟು ಜನಪ್ರಿಯ ಗೀತೆ ಯಾವುದೂ ಇಲ್ಲ ಅಂತ. ಅದರ ಭಾಷೆ ಅರ್ಥ ಆಗಲ್ಲ, ಆದರೆ ಅದರಲ್ಲಿ ಭಾವ ಎಲ್ಲರನ್ನೂ ಎಷ್ಟರ ಮಟ್ಟಿಗೆ ಪ್ರಭಾವಿಸಿದೆ ಅಂತಾರೆ. ಹೋದಲ್ಲಿ ಬಂದಲ್ಲಿ ಇವತ್ತು ಆ ಫಾಸ್ಲಾ ಅನ್ನೋ ಹಾಡು, ಅಂದರೆ FA9LA ಅಂತ ಬರೀತಾರೆ, ಅದರಲ್ಲಿ 9 ಅಂದರೆ ಅದು ಇಂಗ್ಲೀಷ್ 9 ಅಲ್ಲ,
ಅದು ಅರೇಬಿಕ್ ಭಾಷೆಯಲ್ಲಿ ಅಂತ ಸಾದ್ ಅಂತ, ಬಲೂಚಿ ಭಾಷೆಯಲ್ಲಿ ನೈನ್ ಅಂತಂದರೆ ಸಾದ್ ಅಂತ. ಅದು ಫಾಸ್ಲಾ ಅನ್ನೋ ಹಾಡು, ಫ್ಲಿಪ್ ರಾಜಿ ಅನ್ನೋ ಒಬ್ಬ ರ್ಯಾಪರ್ ಹಾಡಿರೋ ಹಾಡು. ಅದು ಹಾಡು ಮತ್ತು ಅಕ್ಷಯ್ ಖನ್ನಾರ ಆ ವಿಲಕ್ಷಣವಾದ ನೃತ್ಯ ಅತ್ಯಂತ ಜನಪ್ರಿಯ ಬಾಕ್ಸ್ ಆಫೀಸ್ ಹಿಟ್ ಆಗೋಗ್ಬಿಟ್ಟಿದೆ. ಅದರ ಟೀಸರ್ ರಿಲೀಸ್ ಮಾಡಿದಾಗಲೇ ಅದು ಲಕ್ಷಾಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಲಕ್ಷಾಂತರ ವೀಕ್ಷಕರು ಅದನ್ನು ಗಮನಿಸಿ ಆನಂದಿಸಿದ್ರು. ಈಗಲೂ ಕೂಡ ಜನಪ್ರಿಯವಾಗಿದೆ. ಇದರ ಮಧ್ಯದಲ್ಲೇ ಆ ಕಳೆದ ಸಿನಿಮಾ ಅಂತ್ಯವಾದಾಗ ಆ ರೆಹಮಾನ್ ಡಕಾಯತ್ ಅನ್ನೋ ಗ್ಯಾಂಗ್ಸ್ಟರ್ನ ಹತ್ಯೆ ಆಗುತ್ತೆ. ಅದಕ್ಕೆ ಕಾರಣ ಹಮ್ಜಾ ಅಲಿ ಜುವಾರಿ ಅಂತನೋ ಒಬ್ಬ ಬೇಹುಗಾರ, ಭಾರತೀಯ ಮೂಲದ ಬೇಹುಗಾರ. ಹೇಗೆ ಈತ ಜಸ್ಕಿರಾತ್ ಸಿಂಗ್ ರಂಗಿ ಅನ್ನೋ ಮೂಲ ಹೆಸರು. ಆತ ಒಬ್ಬ ಜೀವಾವಧಿ ಶಿಕ್ಷೆಗೊಳಗಾದ ಕೈದಿ ಆಗಿರ್ತಾನೆ. ಬದುಕಿನ ಎಲ್ಲ ಆಸೆಗಳನ್ನು ಬಿಟ್ಟಿರ್ತಾನೆ. ಜೀವಾವಧಿ ಶಿಕ್ಷೆ ಅಂದರೆ ಅಜೀವ ಪರ್ಯಂತ ಜೀವಾವಧಿ ಶಿಕ್ಷೆ, ಕೊಲೆ. ಯಾಕಂದರೆ ಆತ ಹಲವಾರು ಕೊಲೆ ಮಾಡಿರ್ತಾನಂತೆ. ಅದಕ್ಕೆ ಕಾರಣ ಏನು, ಜೀವಾವಧಿ ಶಿಕ್ಷೆಗೆ ಕಾರಣ ಏನು ಅಂತ ಮೊದಲ ಭಾಗದಲ್ಲಿ ಗೊತ್ತಾಗಿರಲಿಲ್ಲ. ಇಲ್ಲಿ ಆರಂಭದಲ್ಲೇ ಗೊತ್ತಾಗುತ್ತೆ ಯಾಕೆ ಆತನಿಗೆ ಶಿಕ್ಷೆ ಆಗಿತ್ತು, ಯಾಕೆ ಆತನ ಅಸಹಾಯಕ ಸ್ಥಿತಿಯನ್ನು ಬಳಸ್ಕೊಂಡ್ಬಿಟ್ಟು ಈ ಭಾರತ ಸರ್ಕಾರದ ಬೇಹುಗಾರಿಕೆ ಸಂಸ್ಥೆ ಆತನನ್ನು ಬಲೂಚಿಸ್ತಾನಕ್ಕೆ ಕಳಿಸುತ್ತೆ. ಪಾಕಿಸ್ತಾನ, ಶತ್ರು ರಾಷ್ಟ್ರವಾದ ಪಾಕಿಸ್ತಾನದ ಅಲ್ಲಿನ ಬೇಹುಗಾರಿಕೆ ದಳ ಇದೆಯಲ್ಲ, ISI, ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್, ISI ಮಾಡದಿರೋ ಪಾಪಗಳೇ ಯಾವುದೂ ಇಲ್ಲ. ಅದು ಭಾರತದ ಸಮಗ್ರತೆಗೆ, ಸಾರ್ವಭೌಮತ್ವಕ್ಕೆ ನಿರಂತರವಾಗಿ ಪಾಕಿಸ್ತಾನದಿಂದ ತೊಂದರೆ ಆಗ್ತಾ ಇದ್ದರೆ ಈ ISI ಅನ್ನೋ ಒಂದು ಕುಖ್ಯಾತ ಬೇಹುಗಾರಿಕೆ ದಳವೇ ಕಾರಣ. ಪಾಕಿಸ್ತಾನದ ರಾಜಕಾರಣವನ್ನು ನಿಯಂತ್ರಿಸೋದು ಕೂಡ ಈ ISI. ಈ ISIಯನ್ನು ನೇರವಾಗಿ ನಿಯಂತ್ರಿಸುವವರು ಪಾಕಿಸ್ತಾನದ ಸೇನಾ ದಂಡನಾಯಕ ಮತ್ತು ಅಲ್ಲಿನ ಅಧ್ಯಕ್ಷ ಹೇಗಿದ್ದರೂ ಅಲ್ಲಿ ಸೇನಾ ಕೈಗೊಂಬೆಯಾಗೇ ಇರ್ತಾರೆ. ಪ್ರಧಾನಮಂತ್ರಿ ಕೂಡ ಕೈಗೊಂಬೆ ಥರ ವರ್ತಿಸ್ತಾರೆ. ಆ ಥರದ ರಾಷ್ಟ್ರ ವಿಭಜನೆಯಾಗಿ ಪಾಕಿಸ್ತಾನ ಅನ್ನೋ ಒಂದು ಹೊಸ ರಾಷ್ಟ್ರ ಸೃಷ್ಟಿಯಾದಾಗಿನಿಂದ ಅಲ್ಲಿ ಮಿಲಿಟರಿ ಶಾಸನ, ಲಷ್ಕರಿ ಶಾಸನವೇ ಸಾಮಾನ್ಯವಾಗಿ ಜಾರಿಯಲ್ಲಿರುತ್ತೆ. ಆಗೊಮ್ಮೆ ಈಗೊಮ್ಮೆ ಮಧ್ಯಂತರ ಅವಧಿಯಲ್ಲಿ ಪ್ರಜಾಪ್ರಭುತ್ವ ಇರುತ್ತೆ. ಈ ಕರಾಳ ಜಗತ್ತನ್ನು ಸೂಕ್ಷ್ಮತೆಗಳನ್ನು ಭೇದಿಸಲಿಕ್ಕೆ ಈತನ್ನು ಕಳಿಸ್ಕೊಡ್ತಾರೆ. ಈ ಹಮ್ಜಾ ಅಲಿ ಅನ್ನೋ ಬೇಹುಗಾರ ತಾನು ನೇರವಾಗಿ ಪಾಲ್ಗೊಂಡೇ, ಅಲ್ಲಿನ ವಿದ್ಯಮಾನಗಳಲ್ಲಿ ಪಾಲ್ಗೊಂಡೇ ಒಬ್ಬೊಬ್ಬರನ್ನಾಗಿ ಭಾರತಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅನಾಹುತ ಮಾಡಿದ. ಅದು ಈ ಬಾಬ್ರಿ ಮಸೀದೆ ನೆಲಸಮವಾದ ನಂತರ ನಡೆದ ಹಲವಾರು ಬಾಂಬ್ ದಾಳಿಗಳು, ಭಯೋತ್ಪಾದಕ ಚಟುವಟಿಕೆಗಳು, ಮುಂಬೈ ಬಾಂಬ್ ಬ್ಲಾಸ್ಟ್ ಇರಲಿ ಅಥವಾ 2008ರಲ್ಲಿ ತಾಜ್ ಹೋಟೆಲ್ ಮತ್ತಿತರ 12 ಜಾಗಗಳಲ್ಲಿ ಆ ಕಸಬ್ ಅನ್ನೋ ಒಬ್ಬ ಪಾತಕಿಯ ನೇತೃತ್ವದಲ್ಲಿ ಬಂದ ಆ ಪಾಕಿಸ್ತಾನಿ ಭಯೋತ್ಪಾದಕರು ನಡೆಸಿದ ಹಿಂಸಾಚಾರವಾಗಲಿ, ತದನಂತರ ನಡೆಯುವ ಅನೇಕ ದಾಳಿಗಳಲ್ಲಿ ಯಾರ್ಯಾರ ಪಾತ್ರ ಇತ್ತೋ ಅವೆಲ್ಲ ವಿಲನ್ಗಳನ್ನು ಒಬ್ಬೊಬ್ಬರನ್ನಾಗಿ ಅವರಿಗೆ ಅರಿವೇ ಆಗದಂತೆ ಅವರಲ್ಲಿ ಒಬ್ಬನಾಗಿ ಬಿಟ್ಟು ಅವರನ್ನು ನಾಶ ಮಾಡ್ತಾ ಹೋಗ್ತಾನೆ. ಅದೇ ಕತೆ ಇದರಲ್ಲಿ ಮುಂದುವರಿತಾ ಇದೆ. ಆದರೆ ಇಲ್ಲಿನ ಘಟನಾವಳಿಗಳು ನೇರವಾಗಿ ಕಳೆದ 12 ವರ್ಷಗಳಿಂದ ನಯಾ ಭಾರತ್ ಯಾವ ರೀತಿ ಹೊಸ ಭಾರತವಾಗಿ ಅರಳುತ್ತಾ ಬಂತು, ಅದರಲ್ಲೂ ನರೇಂದ್ರ ಮೋದಿ ಅನ್ನೋ ನಾಯಕ ಭಾರತದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದೃಶ್ಯಾವಳಿಯ ಹಿನ್ನೆಲೆಯಲ್ಲಿ ಈ ಸಿನಿಮಾ ನಡೆಯುತ್ತೆ. ಯಾವ ರೀತಿ ಭಾರತದ ಪ್ರಜಾತಂತ್ರ ವ್ಯವಸ್ಥೆ ಮತ್ತು ಇಲ್ಲಿನ ಜಾತ್ಯತೀತ ವ್ಯವಸ್ಥೆಯನ್ನು ನಾಶ ಮಾಡಲಿಕ್ಕೆ, ಭಗ್ನಗೊಳಿಸಲಿಕ್ಕೆ ಈ ಪಾಕಿಸ್ತಾನ ಸರ್ಕಾರದ ಕೃಪಾಪೋಷಿತ ಗ್ಯಾಂಗ್ಸ್ಟರ್ಗಳೆಲ್ಲ ಹೊಂಚು ಹಾಕಿರ್ತಾರೆ. ಅವ್ರು ಯಾವ ರೀತಿ ಉತ್ತರ ಪ್ರದೇಶ ಚುನಾವಣೆಗೆ 60,000 ಕೋಟಿಯಷ್ಟು ಖೋಟಾ ನೋಟುಗಳ ಸರಬರಾಜು ಮಾಡಿಬಿಟ್ಟು ಅಲ್ಲಿ ತಮ್ಮ ಬೇಕಾದ ಪಕ್ಷವನ್ನು ಅಧಿಕಾರ ತರಲಿಕ್ಕೆ, ತಾವು ಊಹಿಸ್ಬೋದು ಯಾವ ಪಕ್ಷವನ್ನು ಅವರು ಅಧಿಕಾರಕ್ಕೆ ತರಲಿಕ್ಕೆ ಬಯಸುತ್ತೆ ಪಾಕಿಸ್ತಾನ ಅಂತ ತಾವು ಊಹಿಸ್ಬೋದು. ಆ ರೀತಿ ನಡೆಸಿದ ಕುತಂತ್ರವನ್ನು ಈ ಹಮ್ಜಾ ಅಲಿ ಯಾವ ರೀತಿ ಭೇದಿಸ್ತಾನೆ, ಅದಕ್ಕೆ ಕಾರಣರಾದ ಒಬ್ಬ ಒಬ್ಬ ರೌಡಿ MLA ಆತ ಜೈಲಿನಲ್ಲಿದ್ದ ಆ ದೃಶ್ಯವನ್ನು ನಾವೇ ನೋಡಿದ್ವಿ. ಅದನ್ನು ಜೈಲಿನಿಂದ ನ್ಯಾಯಾಲಯಕ್ಕೆ ಕರೆತರುವ ಒಂದು ಜೈಲಿನಿಂದ ಇನ್ನೊಂದು ಜೈಲಿಗೆ ವರ್ಗಾಯಿಸ್ತಿರುವಾಗ ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಆತನನ್ನು ಶೂಟ್ ಮಾಡಿಬಿಟ್ರು. ಆ ದೃಶ್ಯವನ್ನು ನಾವು ನೋಡಿದ್ದೀವಿ. ಈ ಎಲ್ಲ ವರ್ತಮಾನದ ಎಲ್ಲ ರಾಜಕೀಯ ವಿದ್ಯಮಾನಗಳನ್ನು ಒಂದು ನಿರ್ದಿಷ್ಟ ದೃಷ್ಟಿಕೋನದಿಂದ ಬಿಂಬಿಸ್ತಾ ಹೋಗ್ತಾರೆ. ಇದಕ್ಕಾಗಿ ಪಾಕಿಸ್ತಾನದಲ್ಲಿ 45 ವರ್ಷಗಳಿಂದ ನೆಲೆಯೂರಿರುವ ಒಬ್ಬ ರಾಜಕಾರಣಿ, ಅಲ್ಲಿ ಸುಮಾರು 20 ವರ್ಷಗಳಿಂದ ನೆಲೆಯೂರಿದ್ದ ಒಬ್ಬ ಹೋಟೆಲ್ ಮಾಲೀಕ, ಒಂದು ಸಣ್ಣ ಹೋಟೆಲ್ ಮಾಲೀಕ, ಆತ ಜ್ಯೂಸ್ ಅಂಗಡಿ ಮಾಲೀಕನಾಗಿರ್ತಾನೆ. ಅದರ ಜೊತೆಗೆ ಈ ಹಮ್ಜಾ ಅಲಿ ಸ್ವತಃ ತಾನೇ ಆ ಗ್ಯಾಂಗ್ಸ್ಟರ್ ಪೈಕಿ ಒಬ್ಬನಾಗ್ಬಿಟ್ಟು ಅಲ್ಲಿನ ಗ್ಯಾಂಗ್ಗಳನ್ನು ತಾನು ಯಾವುದನ್ನು ನೇರವಾಗಿ ಯಾರನ್ನೂ ಕೊಲ್ಲೋದಿಲ್ಲ,
ಒಬ್ಬರ ಮೇಲೆ ಒಬ್ಬರನ್ನ ಎತ್ತು ಕಟ್ಟಿಬಿಟ್ಟು ಅವ್ರ ನಡುವಿನ ವೈರುಧ್ಯಗಳನ್ನೇ ಬಳಸ್ಕೊಂಡ್ಬಿಟ್ಟು ಈ ಇಡೀ ಜಾಲವನ್ನು, ಭಾರತ ವಿರೋಧಿ ಜಾಲವನ್ನು, ಭಯೋತ್ಪಾದಕ ಜಾಲವನ್ನು ಭೇದಿಸ್ತಾ ಹೋಗ್ತಾನೆ. ಇದರಲ್ಲಿ ನಮ್ಮ ಸರ್ಜಿಕಲ್ ಸ್ಟ್ರೈಕ್ ಬರುತ್ತೆ, ಡಿಮಾನಿಟೈಸೇಷನ್ ನಡೆದ ಪ್ರಸಂಗ ಬರುತ್ತೆ, ಎಲ್ಲವೂ ಬರುತ್ತೆ. ವರ್ತಮಾನದ ಘಟನಾವಳಿಗಳನ್ನು ಅವುಗಳ ಪೂರ್ವಾಪರ ಹಿನ್ನೆಲೆಯಲ್ಲಿ ನಿರ್ಮಿಸಿರೋ ಒಂದು ಅದ್ಭುತವಾದ ಚಿತ್ರ. ಇದರಲ್ಲಿ ಯಾಕೆ ಜಸ್ಕರಾಜ್ ಸಿಂಗ್ ರಾಂಗಿ ಅನ್ನೋ ಒಬ್ಬ ಸಿಖ್ ಯುವಕ ಈ ಥರ ಪಾತಿಕೆಯಾಗಿ ಮಾರ್ಪಾಡಾಗ್ತಾನೆ, ತದನಂತರ ಭಾರತದ ಬೇಹುಗಾರಿಕೆ ತಳೆದ ಅಪ್ರತಿಮ ಸಾಹಸಗನಾಗಿ ಭಾರತ ಸರ್ಕಾರ ತನಗೆ ವಹಿಸಿದ ಕೆಲಸವನ್ನು ನಿರ್ವಹಿಸ್ತಾನೆ. ಅದೆಲ್ಲವನ್ನೂ ಈ ದುರಂದರ್ ರಿವೆಂಜಲ್ಲಿ ನೋಡ್ಬೋದು, ಎರಡನೇ ಭಾಗದಲ್ಲಿ ನೋಡ್ಬೋದು. ನಿರೀಕ್ಷಿತ ರೀತಿಯಲ್ಲಿ ಈ ಸ್ವಘೋಷಿತ ಸೆಕ್ಯುಲರ್ ಶಕ್ತಿಗಳು, ಅಂದರೆ ಅವರ ಮುಖವಾಣಿಗಳಂತೆ ವರ್ತಿಸೋ ನಮ್ಮ ಕನ್ನಡ ಚಿತ್ರರಂಗದ ಪ್ರಕಾಶ್ ರಾಜ್, ರಮ್ಯಾ ಮುಂತಾದವರೆಲ್ಲ ಈಗಾಗಲೇ ಮೂದಲಿಕೆ ಮಾತುಗಳನ್ನ ಹೇಳಿಬಿಡ್ತಾರೆ. ತಾರೆ ರಮ್ಯಾ ಅಂತಲೂ ಯಾಕೆ ಈ ಸಿನಿಮಾದ ಮೇಲೆ ನಿಮ್ಮ ಸಮಯ ಮತ್ತು ನಿಮ್ಮ ಶಕ್ತಿಯನ್ನು ಹಾಳು ಮಾಡ್ಕೊಳ್ತೀರಿ, ನೋಡಬೇಡಿ ಅಂತ ಕರೆ ಕೊಡ್ತಾರೆ. ಪ್ರಕಾಶ್ ರಾಜ್ ಯಥಾ ಪ್ರಕಾರ ಮೋದಿ ಬಗ್ಗೆ ಇರೋ ತಮ್ಮ ಹೆಪ್ಪುಗಟ್ಟಿದ ದ್ವೇಷ ಅಸಹನೆಯನ್ನು ತಮ್ಮದೇ ಭಾಷೆಯಲ್ಲಿ ಕಾರ್ಕೊಂಡಿದ್ದಾರೆ. ಆ ಬುದ್ಧಿಜೀವಿ ಸೋಗು ಹಾಕ್ಕೊಂಡ್ಬಿಟ್ಟು ಇವರೆಲ್ಲರೂ ಕೂಡ ನಾವು ಕಲಾವಿದರಾಗಿಬಿಟ್ಟು ಪ್ರಭುತ್ವ ವಿರೋಧಿಯಾಗಿರಬೇಕು ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯನವರ ಆಸ್ಥಾನದಲ್ಲಿ ಮಿಂಚಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಇವರೆಲ್ಲರೂ ಕೂಡ ದುರಂದರ ಬಗ್ಗೆ ಏನೇ ಹೇಳಲಿ, ಮೊದಲು ಬಹುಶಃ ಅವರ ಹೇಳಿಕೆಗಳನ್ನು ಕೇಳಿದರೆ ಅವ್ರು ಯಾರೂ ಸಿನಿಮಾ ನೋಡೇ ಇಲ್ಲ ಅಂತ ಕಾಣುತ್ತೆ. ಇದೇ ಥರದ ವ್ಯಾಖ್ಯಾನಗಳು ಹಿಂದೆ ವಿವೇಕ್ ಅಗ್ನಿಹೋತ್ರಿ ಅವರು ಕಾಶ್ಮೀರ್ ಫೈಲ್ಸ್ ಮಾಡಿದಾಗಲೂ ಕೂಡ ಇದೇ ಪ್ರತಿಕ್ರಿಯೆ ಬಂದಿತ್ತು. ಅವರು ಮುಂದೆ ಕೇರಳ ಸ್ಟೋರಿ ಮಾಡಿದಾಗಲೂ ಇದೇ ಪ್ರತಿಕ್ರಿಯೆ ಬಂದಿತ್ತು. ಈಗ 2 ತಿಂಗಳ ಮುಂಚೆ ಕೇರಳ ಸ್ಟೋರಿ 2 ಅನ್ನೋ ಸಿನಿಮಾ ಕೂಡ ಬಂದೋಯ್ತು. ಆ ಸಿನಿಮಾ ಪ್ರದರ್ಶನವನ್ನೇ ನಿರ್ಬಂಧಿಸಬೇಕು ಅಂತ ಕೇರಳದಲ್ಲಿ ನಡೆದ ಚಿತ್ರೋತ್ಸವದಲ್ಲಿ ಪ್ರಕಾಶ್ ರಾಜ್ ಕರೆ ಕೊಟ್ಟಿದ್ದರು. ಇವರು ಯಾರ ಕರೆಗೂ ಜನ ಹೋಗ್ಕೊಡ್ತಾ ಇಲ್ಲ. ಚಿತ್ರಪ್ರೇಮಿಗಳು ಇವರುಗಳು ಬೈದಷ್ಟು ಅದ್ರ ಬಗ್ಗೆ ಕುತೂಹಲ ಜಾಸ್ತಿ ಆಗುತ್ತೆ. ದೊಡ್ಡ ಲಕ್ಷಾಂತರ ಸಂಖ್ಯೆಯಲ್ಲಿ ಸಿನಿಮಾವನ್ನು ನೋಡ್ತಾ ಇದ್ದಾರೆ, ಗಂಭೀರ ವದನರಾಗಿ ಹೊರಗೆ ಬರ್ತಾ ಇದ್ದಾರೆ. ಇದು ಮನರಂಜನೆಯ ಜೊತೆಗೆ ಸುಮಾರು ಈ ದುರಂದರ್ 2 ಇದು ಸುಮಾರು 4 ತಾಸು ನಡೆಯುತ್ತೆ, 226 ನಿಮಿಷಗಳು ಅಂತ ಸೆನ್ಸರ್ ಸರ್ಟಿಫಿಕೇಟ್ನಲ್ಲೇ ತೋರಿಸ್ತಾರೆ. ಆದರೆ ಒಂದು ಕ್ಷಣವೂ ಕೂಡ ಬೇಜಾರಾಗದಂತೆ, ಆದರೆ ಬರ್ಬರ ಹಿಂಸಾಚಾರವಿದೆ. ಅದೇ ರೀತಿ ಸ್ವಲ್ಪ ಅದನ್ನು ಇನ್ನಷ್ಟು ನಾಟಕೀಯವಾಗಿ ಚಿತ್ರೀಕರಿಸಲಾಗಿದೆ. ಅದು ಏನೇ ಇದ್ದರೂ ಕೂಡ ಅವೆಲ್ಲವೂ ಆ ಸಂದರ್ಭೋಚಿತ ಅನ್ನೋ ರೀತಿಯಲ್ಲಿ ಕಲಾತ್ಮಕವಾಗಿ ಚಿತ್ರಿಸಿದಾರಲ್ಲ. ಇದರಲ್ಲಿ ಪಾಲ್ಗೊಂಡಿರೋ ನಟರು ಕೂಡ ಅಂತಿಂಥವ್ರಲ್ಲಿ ಅತಿರಥ ಮಹಾರಥರುಗಳೇ. ಸಂಜಯ್ ದತ್ ಇದ್ದಾರೆ, ಅರ್ಜುನ್ ರಾಮ್ಪಾಲ್ ಇದ್ದಾರೆ. ಸಾರಾ ಅರ್ಜುನ್ ತರುಣಿಯಾಗಿ ಪಾಕಿಸ್ತಾನಿ ಪ್ರಜೆಯಾಗಿ ಅಲ್ಲಿನ ರಾಜಕಾರಣಿಯ ಮಗಳಾಗಿ ಇದರಲ್ಲಿ ನಟಿಸಿದ್ದಾಳೆ. ಆಕೆ ಈ ಹಮ್ಜಾ ಅಲಿ ಜೊತೆಗೆ ಮದುವೆ ಆಗ್ತಾಳೆ. ಮುಂದೆ ಆತ ಯಾರು ಅಂತ ಗೊತ್ತಾದಾಗ ಆಕೆ ಪ್ರತಿಕ್ರಿಯೆ ಅವೆಲ್ಲವೂ ಕೂಡ ಸಿನಿಮಾದಲ್ಲಿ ನೋಡನೆ ಕಂಡುಕೊಳ್ಬೇಕು. ಈಗ ಇಡೀ ಸೆಕ್ಯುಲರ್ ಲಾಬಿ ತಿರುಗಿ ಬಿದ್ದಿದೆ. ಅದರಲ್ಲೂ ಭಾರತೀಯ ವಿವಿಧ ರಾಜಕೀಯ ಪಕ್ಷಗಳನ್ನು ಪ್ರತಿನಿಧಿಸುವ ಮುಸ್ಲಿಂ ನಾಯಕರು ನಿರೀಕ್ಷಿತ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಇದು ಮುಸ್ಲಿಂ ಸಮುದಾಯದ ವಿರುದ್ಧ ದ್ವೇಷ ಬಿತ್ತುವ ಸಿನಿಮಾ ಅಂತ ಅವರಷ್ಟಕ್ಕೆ ಅವರು ಹೇಳ್ಕೊಳ್ತಾ ಇದ್ದಾರೆ. ಇಲ್ಲ, ಇದು ಪಾಕಿಸ್ತಾನ ವಿರೋಧಿ ಸಿನಿಮಾ ಅಂತಂದರೆ ಹೆಚ್ಚು ಸೂಕ್ತವಾದೀತು. ಯಾವ ರೀತಿ ತಾನು ಸ್ವಾತಂತ್ರ್ಯ ಬಂದಾಗಿನಿಂದ ಪ್ರಜಾಸತ್ತಾತ್ಮಕ ಜಾತ್ಯತೀತ ಗಣರಾಜ್ಯ ಅಂತ ಭಾರತ ಘೋಷಿಸ್ಕೊಂಡ್ರೆ ತನ್ನನ್ನು ತಾನು ಧರ್ಮಾಧಾರಿತ ರಾಷ್ಟ್ರ ಅಂತ ಪ್ರತ್ಯೇಕ ಅಸ್ತಿತ್ವವನ್ನು ಪಡ್ಕೊಳ್ತಲ್ಲ ಪಾಕಿಸ್ತಾನ. ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗಲೆಲ್ಲ ಭಾರತದ ಮೇಲೆ ನೇರವಾಗಿ ಪರೋಕ್ಷವಾಗಿ ದಾಳಿ ಮಾಡ್ತಾ ಬಂದು ಪ್ರತಿಯೊಂದು ಯತ್ನದಲ್ಲೂ ಕೂಡ ವಿಫಲಗೊಳ್ತಾ ಬಂದಿದೆ. ಅದಕ್ಕೆ ಕಾರಣ ಏನೋದನ್ನು ಈ ಸಿನಿಮಾ ಸಮಗ್ರ ಹಿನ್ನೆಲೆಯನ್ನು, ಅಂದರೆ ನಿಜ ಜೀವನದ ಘಟನಾವಳಿಗಳನ್ನೇ ಒಂದು ಕಾಲ್ಪನಿಕ ಕಥಾವಸ್ತುವಾಗಿ ಕಲಾತ್ಮಕವಾಗಿ ಅತ್ಯಂತ ಪರಿಶ್ರಮದಿಂದ ನಿರ್ಮಿಸಿದ್ದಾರೆ ಆದಿತ್ಯ ದಾರ್. ಚಿತ್ರರಂಗದ ಬಹುತೇಕ ನಟನಟಿಯರೆಲ್ಲ ಇದಕ್ಕೆ ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ದಾರೆ. ರಾಜಮೌಳಿ ಥರ ತೆಲುಗು ಚಿತ್ರರಂಗದ ಯಶಸ್ವಿ ನಿರ್ದೇಶಕರು ಕೂಡ ಇದನ್ನು ಕೊಂಡಾಡಿದ್ದಾರೆ. ರಾಮ್ ಗೋಪಾಲ್ ವರ್ಮಾ ಕೂಡ ಇದನ್ನು ಮೆಚ್ಚಿಕೊಂಡಿದ್ದಾರೆ. ಅದೇನೇ ಇರಲಿ, ನಮ್ಮ ರಾಜಕೀಯ ಅಭಿಪ್ರಾಯಗಳು ಏನೇ ಇರಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಒಪ್ಪಿಗೆಯಾಗದ ವ್ಯಕ್ತಿ ವಿದ್ಯಮಾನಗಳು ಮತ್ತು ಅಭಿಪ್ರಾಯಗಳನ್ನು ಕೂಡ ಗೌರವಿಸೋ ಒಂದು ತೆರೆದ ಮನಸ್ಸು ಬೇಕು. ಆಗ ಮಾತ್ರ ದುರಂದರ್ ರಿವೆಂಜ್ ಅಂತ ಸಿನಿಮಾವನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲಿ ಯಾವ ದುರುದ್ದೇಶವಿಲ್ಲ, ಯಾವುದೇ ಸಮುದಾಯದ ವಿರುದ್ಧ ದ್ವೇಷ ಬಿತ್ತೋ ಉದ್ದೇಶವಂತೂ ಎಲ್ಲೂ ಕಾಣಲ್ಲ. ಆದರೆ ಪೂರ್ವಾಗ್ರಹ ಪೀಡಿತ ಮನಸ್ಸುಗಳಿಗೆ ಹಾಗೆ ಕಾಣ್ತಾ ಇರ್ಬೋದು. ಏನೇ ಇರಲಿ, ದುರಂದರ್ ರಿವೆಂಜ್ ಆ ಸಿನಿಮಾ ನೋಡಿ ಮಾತಾಡಿ ಅಂತ ನಮ್ಮ ಎಲ್ಲ ಈ ಎಡಪಂಥೀಯ ಪ್ರಗತಿಪರ ಬುದ್ಧಿಜೀವಿಗಳಿಗೆ ಅರಿಕೆ ಮಾಡ್ಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.